ಹರಿಹರ ಪಂಚಮಸಾಲಿ ಪೀಠದ ಬಳಿ ಭಾರಿ ಹೈಡ್ರಾಮಾ ನಡೆದಿದೆ. ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀ ಉಚ್ಚಾಟನೆಗೊಂಡಿದ್ದಾರೆ. ಉಚ್ಚಾಟನೆಯ ಬಳಿಕ ವಚನಾನಂದ ಶ್ರೀ ಫಸ್ಟ್ ರಿಯಾಕ್ಷನ್ ಅನ್ನು ನೀಡಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದ ಬಳಿ ಭಾರಿ ಹೈಡ್ರಾಮಾ ನಡೆದಿದೆ. ಉಚ್ಚಾಟನೆಯ ಬಳಿಕ ವಚನಾನಂದ ಶ್ರೀ ಫಸ್ಟ್ ರಿಯಾಕ್ಷನ್ ಅನ್ನು ನೀಡಿದ್ದಾರೆ. ನನಗೆ ಯಾವುದೇ ರೀತಿಯ ನೋಟಿಸ್ ಇವರು ಕೊಟ್ಟಿಲ್ಲ, ರಾತ್ರೋರಾತ್ರಿ ಬಂದು ಬಾಗಿಲಿಗೆ ನೋಟಿಸ್ ಅಂಟಿಸಿದ್ದಾರೆ. ಉಚ್ಚಾಟನೆ ಮಾಡಿದ್ದಕ್ಕೆ ಕೆಲ ಧರ್ಮದರ್ಶಿಗಳು ಒಪ್ಪಿಲ್ಲ ಅಂತೇಳಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಮಠದ ಲೆಕ್ಕ ಕೇಳಿದ್ದಕ್ಕೆ ಈ ರೀತಿಯ ಆತುರದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸರ್ಕಾರದ 10 ಕೋಟಿ ರೂಪಾಯಿಗಳ ಅನುದಾನದಲ್ಲೂ ಅವ್ಯವಹಾರ ನಡೆದಿದೆ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಅವ್ಯವಹಾರ ಮಾಡಿದ ಧರ್ಮದರ್ಶಿಗಳು ಅನ್ನುವಂಥ ನಿಟ್ಟಿನಲ್ಲಿ ಕ್ವಶನ್ ಸಹಿತ ಇಲ್ಲಿ ಮೂಡ್ತಾ ಇದೆ. ಧರ್ಮದರ್ಶಿಗಳ ವಿರುದ್ಧ ವಚನಾನಂದ ಶ್ರೀ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಶ್ರೀಗಳ ಉಚ್ಚಾಟನೆ ಮಾಡಿದ್ದಕ್ಕೆ ಭಕ್ತರು ಕೂಡ ಕಿಡಿಯನ್ನ ಕರೆದಿದ್ದಾರೆ, ಪ್ರತಿಭಟನೆಯನ್ನು ಸಹಿತ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಭಕ್ತರು ಕೊಟ್ಟಂತಹ ಆ ಹಣ ಹೇಗೆ ಬಳಸಿದ್ದಾರೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಭಕ್ತರು ಒಂದು ಕಡೆ ಕೇಳ್ತಾ ಇದ್ದಾರೆ, ಸರ್ಕಾರ ಒಂದು ಕಡೆ ಕೇಳ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಟ್ರಸ್ಟಿಗಳ ಮೇಲೆ ಈಗ ಸದ್ಯದ ಮಟ್ಟಿಗೆ ಆರೋಪ ಬಂದಿತ್ತು, ಹಣ ದುರ್ಬಳಕೆ ಮಾಡ್ತಾ ಇದ್ದಾರೆ, ಸರಿಯಾದಂತಹ ಲೆಕ್ಕ ಕೊಡ್ತಿಲ್ಲ ಅಂತೇಳಿ ಟ್ರಸ್ಟಿಗಳ ಮೇಲೆ ಒಂದು ರೀತಿಯಾಗಿ ಲೆಕ್ಕ ಕೊಡಿ ಅಭಿಯಾನ ಅಂಥೇಳಿ ಆ ಒಂದು ಅಭಿಯಾನವನ್ನು ಶುರು ಮಾಡಿದರು. ಸೊ ಹೀಗಿರಬೇಕಾದ್ರೆ ಭಕ್ತರು ಲೆಕ್ಕ ಕೊಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ರು. ಟ್ರಸ್ಟಿಗಳು ಮತ್ತು ವರ್ಸಸ್ ಆಡಳಿತದಾರಿ ಅಧಿಕಾರಿಗಳೇನಿರ್ತಾರೆ ಅವರಿಬ್ಬರ ಮಧ್ಯೆ ಒಂದಿಷ್ಟು ಜಗಳಗಳು ಕೂಡ ಆಯಿತು. ಅಲ್ಲೇ ಆರೋಪ ಕೂಡ ಈ ಹಿಂದೆ ಕೇಳಿಬಂದಿತ್ತು. ಸೊ ಹೀಗಿರಬೇಕಾದ್ರೆ ಟ್ರಸ್ಟಿಗಳು ಒಂದು ಸಭೆಯನ್ನು ನಡೆಸ್ತಾರೆ. ಆ ಒಂದು ಸಭೆಯಲ್ಲಿ 15 ಟ್ರಸ್ಟಿಗಳೇನಿರ್ತಾರೆ ಅದರಲ್ಲಿ 13 ಟ್ರಸ್ಟಿಗಳು ಸೇರಿ, ಅಂದರೆ 13 ಜನರು ಸೇರಿಕೊಂಡು ಒಂದು ಸಭೆಯನ್ನು ಮಾಡ್ತಾರೆ. ಅವರು ಒಂದು ನಿರ್ಧಾರಕ್ಕೆ ತೆಗೆದುಕೊಳ್ತಾರೆ. ವಚನಾನಂದ ಸ್ವಾಮೀಜಿಯವರನ್ನು ಪೀಠದಿಂದ ತೆಗೆದುಹಾಕಬೇಕು, ಅಂದರೆ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಅವರು ಮುಂದೆ ಬರ್ತಾರೆ. ಸೊ ಸ್ವಾಮೀಜಿಗಳಿಗೆ ಮೊದಲು ಡೆಡ್ಲೈನ್ ಕೊಟ್ಟಿರ್ತಾರೆ, ಅದಾದ ನಂತರ ಸಮಸ್ಯೆಗೆ ಪರಿಹಾರ ಕೊಟ್ಟಿಲ್ಲ ಅನ್ನುವಂಥ ನಿಟ್ಟಲ್ಲಿ ಈಗ ಸ್ವಾಮೀಜಿಯವರನ್ನು ಉಚ್ಚಾಟನೆಯನ್ನು ಮಾಡಿದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಪ್ರತಿನಿಧಿ ಗಂಗಾ ನಮ್ಮ ಜೊತೆ ಇದ್ದಾರೆ. ಗಂಗಾ, ಮುಖ್ಯವಾಗಿ ಪಂಚಮಸಾಲಿ ಪೀಠದಿಂದ ವಚನಾನಂದ ಸ್ವಾಮೀಜಿಯವರನ್ನು ಉಚ್ಚಾಟನೆಗೊಂಡಿದ್ದಾರೆ. ಒಂದು ಕಡೆ ಲೆಕ್ಕ ಕೊಡಿ ಅಂತ ಜನರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಒಂದು ಟ್ರಸ್ಟಿಗಳು ಕೂಡ ಈಗಾಗಲೇ ವಚನಾನಂದ ಸ್ವಾಮೀಜಿಯವರನ್ನು ಉಚ್ಚಾಟನೆಗೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ? ಎಸ್ ವಿನೋದ್, ಈಗಾಗಲೇ ದಾವಣಗೆರೆಯ ಹರಿಹರದಲ್ಲಿರುವಂತಹ ಪಂಚಮಸಾಲಿ ಪೀಠದಲ್ಲಿ ಈಗಾಗಲೇ ವಚನಾನಂದ ಶ್ರೀ ಅವರನ್ನ ಈಗಾಗಲೇ ಉಚ್ಚಾಟನೆ ಮಾಡಲಾಗಿದೆ. ಇಲ್ಲಿ ಕಂಡು ಬರ್ತಾ ಇರುವಂತಹ ಆರೋಪ ಏನು ಅಂತಂದ್ರೆ, ಸರ್ಕಾರದಿಂದ 2008ರಲ್ಲಿ ಒಂದು ಅನುದಾನ ಮತ್ತು ಭಕ್ತರ ದೇಣಿಗೆ ಹಣವನ್ನ ಟ್ರಸ್ಟ್ಗಳು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ, ಪ್ರಮುಖ ಆರೋಪ ಇಲ್ಲಿ ಕೇಳಿ ಬಂದಿದೆ. ಪ್ರಧಾನ ಧರ್ಮದರ್ಶಿಯಾಗಿರುವಂತಹ BC ಉಮಾಪತಿ, ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಸೇರಿದಂತೆ ಹಲವು ಟ್ರಸ್ಟಿಗಳ ವಿರುದ್ಧ ಈಗ ಹಣ ದುರ್ಬಳಕೆ ಆರೋಪ ಹೊರಿಸಲಾಗಿತ್ತು. ಕಳೆದ ಕೆಲ ದಿನಗಳ ಹಿಂದೆ ನಡೆದಂತಹ ಟ್ರಸ್ಟಿಗಳ ಸಭೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಗಲಾಟೆಯಾಗಿತ್ತು. ಆಡಳಿತಾಧಿಕಾರಿಗಳ ಮೇಲೂ ಕೂಡ ಹಲ್ಲೆ ನಡೆದಿತ್ತು. ಲೆಕ್ಕ ಕೇಳಿದ್ದಕ್ಕೆ ಟ್ರಸ್ಟ್ಗಳ ಒಂದು ಆಡಳಿತಾಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ರಿಂದ ಆಡಳಿತಾಧಿಕಾರಿ ರಾಜ್ಕುಮಾರ್ ಅವರು ಈ ಒಂದು ಆರೋಪವನ್ನ ಮಾಡಿದ್ರು. ಅಂದಿನಿಂದ ಇಲ್ಲಿಯವರೆಗೂ ಲೆಕ್ಕ ಕೊಡಿ ಅಭಿಯಾನ ತುಂಬಾ ದೊಡ್ಡ ಮಟ್ಟದಲ್ಲಿ ಬಂದಿತ್ತು. ಇವತ್ತು ಕೂಡ ಎಲ್ಲ ಒಂದು ಟ್ರಸ್ಟಿಗಳು ಏನಿದ್ದಾರಲ್ಲ ಅವರೆಲ್ಲ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಆಗ ಸಭೆ ವೇಳೆ ಕೆಲವೊಂದು ಮುಖಂಡರನ್ನ ಹೊರಗಡೆ ಇಟ್ಟಿರ್ತಾರೆ. ಈ ವೇಳೆ ಒಂದು ದೊಡ್ಡ ಗಲಾಟೆಯೇ ಜೋರಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಇನ್ನು ಹರಿಹರ ಪಂಚಮಸಾಲಿ ಪೀಠದ ಬಳಿ ಭಾರಿ ದೊಡ್ಡ ಹೈಡ್ರಾಮಾ ಸೃಷ್ಟಿಯಾಗಿದ್ದು, ಪಂಚಮಸಾಲಿ ಪೀಠದಿಂದ ಈಗಾಗಲೇ ವಚನಾನಂದ ಶ್ರೀ ಅವರನ್ನ ಕೈ ಬಿಡಲಾಗಿದೆ, ಉಚ್ಚಾಟನೆ ಮಾಡಲಾಗಿದೆ. ಈ ಬಳಿಕ ವಚನಾನಂದ ಶ್ರೀ ಅವರು ಮೊದಲ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಯಾವುದೇ ರೀತಿಯಾದಂತ ನೋಟಿಸ್ ಅನ್ನ ನೀಡಿಲ್ಲ, ರಾತ್ರೋರಾತ್ರಿ ಬಂದು ಬಾಗಿಲಿಗೆ ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ಈ ಉಚ್ಚಾಟನೆ ಮಾಡಿದ್ದಕ್ಕೆ ಕೆಲ ಧರ್ಮದರ್ಶಿಗಳು ಒಪ್ಪಿಲ್ಲ, ಮಠದ ಲೆಕ್ಕ ಕೇಳಿದ್ದಕ್ಕೆ ಈ ರೀತಿಯ ಆತುರದ ನಿರ್ಧಾರ ಮಾಡಿದ್ದಾರೆ. ಸರ್ಕಾರ 10 ಕೋಟಿ ಅನುದಾನದಲ್ಲೂ ಅವ್ಯವಹಾರ ನಡೆದಿದೆ. ಅವ್ಯವಹಾರ ಮಾಡಿದವರೆಲ್ಲ ಧರ್ಮದರ್ಶಿಗಳೇ ಈ ಸಭೆಯಲ್ಲಿದ್ದಾರೆ. ಸಮುದಾಯದ ಜನರು ಸತ್ಯವನ್ನ ತಿಳಿದುಕೊಳ್ಬೇಕು ಅಂತ ಒಂದು ಉಚ್ಚಾಟನೆ ಮಾಡಿದ್ದಕ್ಕೆ ಭಕ್ತರು ಕೂಡ ಕಿಡಿಯನ್ನ ಕಾರಿದ್ದಾರೆ. ವಚನಾನಂದ ಶ್ರೀಗಳು ಕೂಡ ಈ ಬಗ್ಗೆ ಉತ್ತರವನ್ನ ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ಗಂಗಾ.